ಮೊನ್ನೆ ಯಾವುದೋ ಪತ್ರಿಕೆಯಲ್ಲೇ ಬರೆದಿರಿ, ಇವತ್ತು ವಾಚಕ್ರವಾಣಿಲಿ ಇವತ್ತು ಸಹ ಯಾರಪ್ಪ ನಾಗರಿಕರು ಬರೆದಿದ್ದಾರೆ. ಯಾವುದೋ ಬೆಳಗಾವಿಯ ಹುಬ್ಬಳ್ಳಿ ಹಾವೇರಿ ಭಾಗದಲ್ಲಿ ಇರಬೇಕಿರೋ ತಾಯಿ ಮಗ ಕೆಲಸ ಹುಡ್ಕೊಂಡು ಹೋಗಿ ಅದೆಲ್ಲ ಅಲ್ಲೆಲ್ಲೋ ಅಳ್ಳಾವರ ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ ತಗೊಂಡಿಲ್ಲ ಅಂತೇಳಿ ಆ ಟಿ ಟಿಗೆ ಇಳಿಸ್ದ. 3 ದಿವಸ ಊಟ ಇಲ್ಲದೆ ಇದೆ ಅಂಥದ್ದು. ಇವರು ಹಸಿದ ಒಟ್ಟಿಗೆ ಅನ್ನ ಕೊಡ್ತೀವಿ ಅಂತಾರೆ, ಕೊಡ್ತಾಯಿದ್ದೀವಿ ಅಂತಾರೆ. ಹೆಣ್ಣು ಮಕ್ಕಳಿಗೆ 2000 ರೂಪಾಯಿ ಕೊಡ್ತಾಯಿದ್ದೀವಿ ಅಂತಾರೆ. ಗ್ಯಾರಂಟಿ ಇದೆ ಅಲ್ವಾ? ಗ್ಯಾರಂಟಿ ಅವ್ರು ಹೇಳ್ಕೊಂಬಂದಿರೋದು ಈ ಪುಸ್ತಕದಲ್ಲಿ. ಆ ತಾಯಿ ಬದುಕಲಿಕ್ಕೆ ಆ ತಾಯಿಗೆ ಒಂದು ಜೀವ ಕೊಡಲಿಕ್ಕೆ ಆ ಹುಡುಗ ಕೆಲಸ ಹುಡ್ಕೊಂಡು ಕೆಲಸ ಸಿಗದೆ 3 ದಿವಸ ಊಟ ಇಲ್ಲದೆ ಅಲ್ಲೆಲ್ಲೋ ಹೋಗಿ ನೇಣು ಹಾಕೊಂಡು ಮರಕ್ಕೆ ತಾಯಿಗೆ ಊಟ ತಗೊಂಬರ್ತೀನಿ ಅಂತ ಹೋಗಿ ನೇಣು ಹಾಕಿ ಸತ್ತೋದಂಥ ಒಂದು ಘಟನೆ ಈ ಸರ್ಕಾರ ಬಂದ ಮೇಲೆ ಈ ಗ್ಯಾರಂಟಿ ಕಾರ್ಯಕ್ರಮಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ಕೊಂಡಿದ್ದಾರೆ. ಇಲ್ಲಿ ಈ ಪರಿಸ್ಥಿತಿ ಇಟ್ಕೊಂಡಿದ್ದಾರೆ. ತಾಯಿ ಇವತ್ತು ಅನಾಥೆ ಯಾವುದೋ ಒಂದು NGO ಅಸೋಸಿಯೇಷನ್ ಕರ್ಕೊಂಡೋಗಿ ಬಿಟ್ಟವ್ರು ಬೆಳಗಾವಿಯಲ್ಲಿ. ಇದು ಇವ್ರ ಗ್ಯಾರಂಟಿ ಕಾರ್ಯಕ್ರಮಗಳ ದೇಶದ ಜನತೆಯ ಭದ್ರತೆ ನೀಡ್ತಾ ಇರತಕ್ಕಂಥ ರಾಜ್ಯದಲ್ಲಿ ನಾಗರಿಕರಿಗೆ. ಅದರಿಂದ ನಾನು ಇದನ್ನು ಈ ಜಾಹೀರಾತುಗಳ ಮುಖಾಂತರ, ಇದು ನಡೀತಾ ಇರೋದೇ ಜಾಹೀರಾತು ಮೇಲೆ ಈ ಸರ್ಕಾರ. ಪ್ರತಿನಿತ್ಯ ಹೇಳಿದ್ದನ್ನೇ ಹೇಳಿ 100 ಸುಳ್ಳು ಹೇಳಿ ಒಂದು ಸತ್ಯ ಹೇಳುವಂಥರ ನಿರೂಪಿಸುವಂಥರಲ್ಲ. ಹಾಗೆ ನುಡಿದಂತೆ ನಡೆದಿದ್ದೇವೆ. ಎಲ್ಲಿದೆ ಯುವನಿಧಿ ಕಾರ್ಯಕ್ರಮದಲ್ಲಿ ಎಷ್ಟು ಜನ ದುಡ್ಡು ಹೋಗಿದೆ? ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳ ಜನತಾ ದರ್ಶನ, ನಮಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತೇಳಿ ಅರ್ಜಿ ಹಿಡ್ಕೊಂಡು ಇಲ್ಲಿ ಬಂದವ್ರೆ. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ನಾವು ಜನತಾ ದರ್ಶನ ಮಾಡಿದ್ದೀವಿ. ನಾನು 2006-7 ಬಸ್ನಲ್ಲಿ ಜನ ಕರೆಸ್ತಾ ಇರಲಿಲ್ಲ ಜನತಾ ದರ್ಶನಕ್ಕೆ. ಬೆಳಗ್ಗೆ 5 ಗಂಟೆಗೆ ಬಂದಿರೋರು 9 ಗಂಟೆಗೆ ಪ್ರಾರಂಭ ಮಾಡೋದು, ರಾತ್ರಿ 1 ಗಂಟೆವರೆಗೆ ಜನ ನೋಡಿವೆ. ಸ್ಪಾಟಲ್ಲೇ ಅವ್ರ ಕಷ್ಟ ಸುಖ ಕೇಳೋದು ಅಷ್ಟೇ ಅಲ್ಲ, ಸರ್ಕಾರದಿಂದ ಆಗದೇ ಇರತಕ್ಕಂಥ ಒಂದು ನೆರವುಗಳಿಗೆ ಕೊಡೋಕ್ಕಾಗದೇ ಇರೋದಕ್ಕೆ ನಾವೊಂದು ಪರ್ಸನಲ್ ATM ಬೇರೆ ಇಟ್ಟು ಕೊಡ್ತಾ ಇದ್ದಾಗ ನಾವು ಅಲ್ಲಿಂದ ನಡ್ಕೊಂಬಂದಿದೆ. ಅದರಿಂದ ಇಲ್ಲಿ ಈ ಒಂದು ಬುರುಡೆ ಬಿಟ್ಕೊಂಡು ದಿನಕ್ಕೆ 100 ಸುಳ್ಳು ಹೇಳ್ಕೊಂಡು ಪಾಪ ರಾಜ್ಯಪಾಲರ ಕೈನಲ್ಲೂ ಇಂಥ ಒಂದು ಭಾಷಣ ಮಾಡಿಸಿ ಆ ಸ್ಥಾನಕ್ಕೂ ಅಗೌರವ ತಂದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.